ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗೇನಾಯಕ, ಕಂಪಿಲರಾಯ, ಕುಮಾರರಾಮ ಈ ದಕ್ಷಿಣ ಭಾರತ ಕಂಡಂತ ಅತ್ಯಂತ ಪ್ರಬಲರಾದಂತ ಹೋರಾಟಗಾರರು. ಅದರಲ್ಲೂ ಗಂಡುಗೋಲಿ ಕುಮಾರರಾಮ ಇವತ್ತು ಯಾರಾದ್ರೂ ಈ ಭಾರತದಲ್ಲಿ ಮಹಾರಾಜ ದೇವರಂತೆ ಪೂಜೆಗೊಳ್ತಾ ಇದ್ದಾನೆ ಅಂತಂದ್ರೆ ಅವನು ಗಂಡುಗೋಲಿ ಕುಮಾರರಾಮ. ಕುಮಾರರಾಮನಿಗೆ ದೇವಸ್ಥಾನಗಳ ಕಟ್ಟಿ ಪೂಜೆಯನ್ನ ಇವತ್ತಿಗೂ ಮಾಡ್ತಾರೆ. ಸೊ ಅಂಥ ಕುಮಾರರಾಮ ಬದುಕಿದ್ದು ಅಲ್ಪ ವರ್ಷ, 1300 28 ವರ್ಷದ ಯುವಕ. ತಾನು ಹೋರಾಡಲಿಕ್ಕಾಗಿ ಹುಟ್ಟಿದೀನಿ ಅಂದಂಥವನು. ತುಘಲಕ್ಕು ಎಲ್ಲರ ಆಸ್ಥಾನಕ್ಕೆ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು ಅಂತ ಒಂದು ಜೊತೆ ಬಂಗಾರದ ಚಪ್ಪಲಿಗಳನ್ನ ಮಾಡಿಸಿ ಎಲ್ಲರಿಗೂ ಕಳಿಸ್ತಿರ್ತಾನೆ. ಇವರು ಆ ಚಪ್ಪಲಿಗೆ ನಮಸ್ಕಾರ ಮಾಡಿ ಅವನ ಸಾರ್ವಭೌಮತ್ವವನ್ನು ಒಪ್ಕೋಬೇಕಾಗಿರುತ್ತೆ. ಹಾಗೆ ಈಗ ಕಂಪಿಲರಾಯನ ಆಸ್ಥಾನಕ್ಕೆ ಬಂದಾಗ ಕುಮಾರರಾಮ ಆ ಚಪ್ಪಲಿಯನ್ನ ಕೆಳಗಿಟ್ಟು ತನ್ನ ಕಾಲಿಗೆ ಹಾಕೋತಾನೆ. ಹಾಕೊಂಡು ಹೇಳ್ತಾನೆ, ಈ ಸೈಜ್ ನನಗೆ ಕರೆಕ್ಟ್ ಆಗಿದೆ, ಇನ್ನೊಂದು ಜೊತೆ ಮಾಡಿಸ್ಕೊಂಬಾ ನೀನು. ಆಗ ಅವನು ಹೇಳ್ತಾನೆ, ನೀನ್ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು. ಈ ವೀರರು ಅಂತ ನಾವು ಹುಟ್ಟಿರೋದು ರಣರಂಗದಲ್ಲಿ ಹೋರಾಡ ಸಾಯಕ್ಕೆ. ಅರಮನೆಯಲ್ಲಿ ಕೂತ್ಕೊಂಡು ಮಜಾ ಮಾಡಕ್ಕಾಗಲ್ಲ, ನಾನಿರೋದೇ ಹೋರಾಡ ಸಾಯಕ್ಕೆ. ಕರ್ಕೊಂಬ, ನೀನ್ ಯಾರನ್ನ ಕರ್ಕೊಂಬರ್ತೀಯ ಅಂತ.